ಹಾಯ್ ಗಾಯ್ಸ್, ವೆಲ್ಕಮ್ ಟು ಐ ನವಡೆ ಯೂಟ್ಯೂಬ್ ಚಾನಲ್. ಇವಾಗ ಆಕ್ಚುಲಿ ನಾವು ಪ್ರೀವಿಯಸ್ ವಿಡಿಯೋದಲ್ಲೇ ನೀವು ನೋಡಿದ್ದೀರಾ, ನಾವು ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಮುರುಡೇಶ್ವರದಲ್ಲಿ ನಾವು ಸ್ಟೇ ಮಾಡಿದ್ದು ಯಾವ ರೆಸಿಡೆನ್ಸಿಯಲ್ಲಿ ಸ್ಟೇ ಮಾಡಿದ್ವಿ ಅನ್ನೋ ವಿಡಿಯೋನು ನೀವು ಆಕ್ಚುಲಿ ತುಂಬಾ ಜನ ನೋಡ್ಕೊಂಡ್ ಬಂದಿದ್ದೀರಾ. ನೀವು ಆ ವಿಡಿಯೋ ಇನ್ನ ನೋಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ, ಪ್ರೀವಿಯಸ್ ಬ್ಲಾಗ್ನ. ನಾನು ಅದ್ರ ಲಿಂಕ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಇವಾಗ ನಾವು ಉತ್ತರ ಕರ್ನಾಟಕದಲ್ಲಿ ಇದ್ದೀವಿ. ಉತ್ತರ ಕನ್ನಡದಲ್ಲಿ ನಾವು ಆಕ್ಚುಲಿ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಎಕ್ಸ್ಪ್ಲೋರ್ ಕರ್ನಾಟಕದ ಎಪಿಸೋಡ್ ನಂಬರ್ 2 ಫಸ್ಟ್ ಎಪಿಸೋಡ್ ಬಂದು ಉಡುಪಿ, ನಮ್ಮ ತುಳುನಾಡಿನ ಮಂಗಳೂರು ಉಡುಪಿಯಿಂದ ಸ್ಟಾರ್ಟ್ ಮಾಡಿದ್ದು. ದಿಸ್ ಈಸ್ ಎಕ್ಸ್ಪ್ಲೋರ್ ನಂಬರ್ ಪಾರ್ಟ್ 2. ಇದು ಬಂದು ಉತ್ತರ ಕನ್ನಡದು. ಉತ್ತರ ಕನ್ನಡದಲ್ಲಿ ಪ್ರಸಿದ್ಧವಾದಂತ ಕ್ಷೇತ್ರಗಳು ತುಂಬಾ ಇದೆ. ಅದರಲ್ಲಿ ಒಂದಾದಂತ ಮುರುಡೇಶ್ವರದಲ್ಲಿ ಇದ್ದ ಮೇಲೆ ನಾವು ಇವಾಗ ಆಕ್ಚುಲಿ ಟೆಂಪಲ್ ಟೂರ್ಗೆ ನಾವೇನು ಹೋಗ್ತಾ ಇದೀವಿ. ಟೆಂಪಲ್ ಟೂರ್ ಅಂತ ಹೇಳಿದ ತಕ್ಷಣ ನಾವೇನು ಇವಾಗ ಮುರುಡೇಶ್ವರ ಶಿವನ ದೇವಸ್ಥಾನಕ್ಕೆ ಹೋಗ್ತಿಲ್ಲ. ಶಿವನ ಪೂಜೆ ಮಾಡ್ಲಿಕ್ಕಿಂತ ಮುಂಚೆ ಬಹಳ ಇತಿಹಾಸದಿಂದ ಬಂದಿರತಕ್ಕಂತ ಒಂದು ಪದ್ಧತಿ. ನಾವಿವಾಗ ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಮನೆತನದಲ್ಲೂ ನೀವು ನೋಡಿರ್ಬೋದು, ಯಾವುದೇ ದೇವಸ್ಥಾನಕ್ಕೆ ಇಲ್ಲ ದೇವರಿಗೆ ಪೂಜೆ ಮಾಡ್ಲಿಕ್ಕಿಂತ ಮುಂಚೆ ಮಹಾಗಣಪತಿಗೆ ಪೂಜೆ ಮಾಡಿ ಮತ್ತೆ ಬೇರೆ ಪೂಜೆಗಳನ್ನ ಪ್ರಾರಂಭ ಮಾಡೋದು. ಇವಾಗ ನಾವು ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಹೊನ್ನಾವರ ತಾಲೂಕಿನ ಒಂದು ಮಂಕಿ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಇರುವಂತಹ ಮಹಾಗಣಪತಿ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ಇಡುಗುಂಜಿ ಮಹಾಗಣಪತಿ ದೇವಸ್ಥಾನ. ಇದು ಉತ್ತರ ಕನ್ನಡದಲ್ಲಿ ಬಹಳ ಪ್ರಸಿದ್ಧವಾದಂತಹ ದೇವಸ್ಥಾನ. ಇಲ್ಲಿ ಅನ್ನದಾಸೋಹ ಸದನೂ ಇದೆ. ನೀವು ಇಲ್ಲಿ ಯಾವಾಗದು ಬಂದಾಗ ಅದನ್ನ ಟ್ರೈ ಮಾಡಿ. ದೇವರ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ನಮ್ಮ ಜೊತೆ ನೀವು ಇರ್ತೀರಾ. ದೇವರ ದರ್ಶನ ಮಾಡೋಣ, ದೇವರಿಗೆ ಕೈ ಎತ್ತು ಮುಗಿಯೋಣ, ಹೋಗೋಣ. ಆಕ್ಚುಲಿ ಮಳೆ ಬರೋ ತರ ಇದೆ, ಅದಕ್ಕೋಸ್ಕರ ನಾವು ಈ ಜಾಕೆಟ್ ನ ಸತ ಹಾಕೊಂಡಿದೀವಿ. ಮುರುಡೇಶ್ವರದಿಂದ ಇಡುಗುಂಜಿ ಬರೀ 18ರಿಂದ 19 కిలోమీటర్ అಷ್ಟೇ. మురుడేశ్వర నుంచి ఇడుగుంజి టెంపుల్ వచ్చేసి జస్ట్ 20 కిలోమీటర్స్ అంతే. మేము ఇప్పుడు ఆ మహాగణపతి టెంపుల్ కు పోయి చెయ్యి మొక్కి నమస్కారం చేసి మనకు ఆరోగ్యం ఇచ్చి అందరినీ బాగా పెట్టాలని చెప్పేసి మేము ఇప్పుడు దర్శనం చేయడానికి పోతున్నాము. మాతో మీరును ఉంటారు. లెట్స్ బిగిన్ ది జర్నీ. ಗೈಸ್, ನಾವು ಇವಾಗ ಇಡುಗುಂಜಿ ದೇವಸ್ಥಾನದಲ್ಲಿದ್ದೀವಿ. ನಾನು ಹಿಂದೆ ಕಾಣ್ತಿರೋದು ನಮಗೆ ಇಡುಗುಂಜಿ ದೇವಸ್ಥಾನ, ಇಡುಗುಂಜಿ ಮಹಾಗಣಪತಿ ದೇವಸ್ಥಾನ ಅಂಥೇಳಿ. ಈ ರೀತಿ ದೇವಸ್ಥಾನ ನಮಗೆ ಇಡುಗುಂಜಿ ಬಿಟ್ಟರೆ ನಿಮಗೆ ಗೋಕರ್ಣದಲ್ಲೇ ಸಿಗೋದು, ಬೇರೆ ಎಲ್ಲೂ సిగోదిಲ್ಲ. మనం ఇప్పుడు ఎక్కడున్నామంటే ఇడుగుంజి మహాగణపతి టెంపుల్ దగ్గర ఉన్నాము. దిస్ ఈజ్ ది మెయిన్ ఎంట్రన్స్. ఇలాగా ఉండే గణపతి టెంపుల్ మీకు ఇడుగుంజి తర్వాత ಗೋಕರ್ಣಲ್ಲ ತಪ್ಪಿ ಬೇರೆ ಇಂಕೆಕ್ಕಡೂ ದೊರಕದು. ಇಲ್ಲಿ ಇಡುಗುಂಜಿಗೆ ಬಂದಾಗ ನಿಮಗೆ ಇಲ್ಲಿ ಹಣ್ಣು ಕಾಯಿ ತರಕಾರಿ ಅಂಗಡಿ ಎಲ್ಲ ಇದೆ. ನಿಮಗಿಲ್ಲಿ ಯಾರೇ ಭಕ್ತಾದಿರು ಬಂದರೂ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ಬಂದು ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಇಲ್ಲಿ ತಗೊಳ್ಬೋದು. మీకు టెంపుల్లో ఉండేది ఇదే గణపతినే. ನಿಮಗೆ ದೇವಸ್ಥಾನದಲ್ಲಿರೋದು ಇಡುಗುಂಜಿಲಿ ಇದೇ ಥರ ಗಣಪತಿ. ಈ ರೀತಿ ಗಣಪತಿ ನಿಮ್ಗೆ ಇಲ್ಲಿ ಬಿಟ್ಟರೆ ಮತ್ತೆ ಗೋಕರ್ಣದಲ್ಲೇ ಸಿಗೋದು, ಬೇರೆ ಎಲ್ಲೂ ಇಲ್ಲ. ದೇವರ ದರ್ಶನಕ್ಕೆ ಹೋಗಬೇಕು ಅಂದರೆ ಇದೇ ದಾರಿ. ಇಲ್ಲಿ ನಿಮಗೆ ಸೇವಾ ಕೌಂಟರ್ ಎಲ್ಲ ಇದೆ. ಸೇವಾ ಕೌಂಟ್ರಲ್ಲಿ ನೀವು ಬಂದವರು ಇಲ್ಲಿ ಸೇವೆ ಮಾಡಿಸ್ಕೋಬೋದು. ఇదే టెంపుల్ మెయిన్ ఎంట్రన్స్. ఇక్కడ సేవా కౌంటర్ ఉంది. ఇక్కడ వచ్చిన వాళ్ళు సేవ ఏదైనా చెల్లించాలంటే ఇక్కడ టికెట్ తీసుకోవచ్చు. ఈ జాగా పూజೆ ನಡೆಯೋ ಜಾಗ ಇದು. ಇದೇ ಮೈನ್ ದೇವಸ್ಥಾನ, ಇದೇ ಗರ್ಭಗುಡಿ. ದೇವರ ದರ್ಶನ ಮಾಡಬೇಕಂತ ಹೇಳಿದ್ರು ಟೇಕಿಂಗ್ ಫೋಟೋ ಆ್ಯಂಡ್ ವಿಡಿಯೋಗ್ರಫಿ ಇಸ್ ಪ್ರಾಹಿಬಿಟೆಡ್. ಈ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆನೂ ಇದೆ. ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ. ಮತ್ತು ರಾತ್ರಿನೂ ಊಟದ ವ್ಯವಸ್ಥೆ ಇದೆ. ಇಲ್ಲಿ ಬಂದವರು ನೀವು ಊಟ ಮಾಡ್ಬೋದು. ಇಲ್ಲ ನೀವು ಆ ಟೈಮ್ ಬರಲಿಲ್ಲ ಅಂದರೆ ದೇವರ ದರ್ಶನ ಮಾಡಿಕೊಂಡು ಹೋಗಿ. ಬಟ್ ಎಲ್ಲದಕ್ಕಿಂತ ನೀವು ಬೆಳಿಗ್ಗೆ ಒಂದು 7 ಗಂಟೆ 7:15 ಬಂದರೆ ನಿಮ್ಗೆ ಅಷ್ಟೊಂದು ಕ್ರೌಡ್ ಇರೋದಿಲ್ಲ.
మీరు పొద్దునే ఒక 7:30కి వస్తే ఈ దేవస్థానం అంత పెద్దగా ఏం క్రౌడ్ ఏమి ఉండదు, మీకు ఈజీగా దర్శనం అయిపోతుంది. ఒకసారి వచ్చి చూడండి ಗೈಸ್. ನೀವಿಲ್ಲಿ ಇಡಗುಂಜಿಗೆ ಬಂದರೆ ಉಳ್ಕೊಳ್ಳಿಕ್ಕೇನು ನಿಮಗೆ ತುಂಬ ಗ್ರೇಟ್ ಆ್ಯಂಬಿಯನ್ಸ್ ಇರೋ ಹೋಟೆಲ್ಸ್ ಎಲ್ಲ ಯಾವುದಿಲ್ಲ. ಜಸ್ಟ್ ಸ್ಮಾಲ್ ಬಜೆಟ್ ಹೋಟೆಲ್ಸು ಯಾವುದೋ ಒಂದು 2-3 ನೋಡಿದೆ అಷ್ಟೇ ನಾನು. వసతి గృహ. మీరు ఇక్కడ ఇడుగుంజిలో స్టే చేయాలంటే ఇక్కడ కొంచెం ఇబ్బందిగా ఉంటుంది. ఇక్కడ మీకు అంత పెద్ద హోటల్స్ అదని ఏది లేదు. స్మాల్ బడ్జెట్ హోటల్ ఏదో ఒకటి నేను చూసానంతే. ఇట్ ఈస్ బెటర్ యూ టు స్టే ఇನ್ ಹೊನ್ನಾವರ లేదంటే ಮುರುಡೇಶ್ವರ. ನೀವು ಇಲ್ಲಿ ಸ್ಟೇ ಮಾಡಬೇಕು ಯಾವ ವಸತಿ ಗೃಹ ಅಷ್ಟೊಂದು ತುಂಬ ಲಕ್ಸುರಿಯಸ್ ಆಗೆಲ್ಲ ಯಾವುದಿಲ್ಲ. ಇಟ್ ಈಸ್ ಬೆಟರ್ ಟು ಸ್ಟೇ ಇನ್ ಮುರುಡೇಶ್ವರ ಆರ್ ಗೋಕರ್ಣ ಆರ್ ಹೊನ್ನಾವರ. ನಿಮಗೆ ಅಲ್ಲೆಲ್ಲ ಊಟದ ವ್ಯವಸ್ಥೆ ಇರುತ್ತೆ, ಹೋಟೆಲ್ ಇದೆ, ಚೆನ್ನಾಗಿರೋ ಹೋಟೆಲ್ಸ್ ಎಲ್ಲ ಇದೆ. ನೀವು ಅಲ್ಲಿ ಬಂದರೆ ಸ್టే ಮಾಡಿ ಅಲ್ಲಿಂದ జస్ట్ ಒಂದು 15 minutes మీకు మురుడేశ్వర నుంచి టెంపుల్ మీకు ఆల్మోస్ట్ 19 to 20 kilometers అంతే. జస్ట్ ఇట్ విల్ టేక్ నాట్ మోర్ దెన్ 20 minutes. ನನ್ನಿಂದ ನೀವು ಕಾಣ್ತಾ ಇರೋದು ಭೂ ಕೈಲಾಸ ಗೃಹ ಅಂತ ಹೇಳಿ. ಇಲ್ಲಿಗೆ ಎಂಟ್ರಿ ಕೊಡಬೇಕು ಅಂದರೆ 10 rupees ಕೊಟ್ಟು ಟಿಕೆಟ್ ತೊಗೊಳ್ಬೇಕು. ನಾವು ಆಲ್ರೆಡಿ ಟಿಕೆಟ್ ತೊಗೊಂಡಿದ್ದೀವಿ. ಒಳಗಡೆ ಎಂಟ್ರಿ ಕೊಡೋಣ. ಇನ್ನೊಂದು ದೊಡ್ಡ ನಂದಿ ಇದೆ, ನೀವು ನೋಡ್ಬೋದು.